ಕಂಪ್ಲಿಯಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ, ಮಗು ಮೇಲೆ ದಾಳಿ. ನಗರದ 10ನೇ ವಾರ್ಡ್ನ ಸಿಎಸ್ ಅಕ್ಷತಾ ಎಂಬ ಮಗುವಿನ ಮೇಲೆ ಬೀದಿ ನಾಯಿಗಳ ದಾಳಿ ನಡೆಸಿದೆ. ಮನೆ ಮುಂದೆ ಮಗು ಆಟ ಆಡಬೇಕಾದ್ರೆ ಗುಂಪಾಗಿ ಬಂದ ಬೀದಿ ನಾಯಿಗಳು ಮಗುವಿಗೆ ಮನಸ್ಸು ಇಚ್ಛೆ ಕಡಿದು ಹಾವಳಿ ಮೆರೆದಿದೆ. ಮಗುವಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಆ ಮಗುವಿನ ಚಿಕಿತ್ಸೆಯ ಖರ್ಚನ್ನ ಕಂಪ್ಲಿ ಪುರಸಭೆ ಅಧಿಕಾರಿಗಳು ಭರಿಸಬೇಕು. ಈ ಕೂಡಲೇ ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ಭೇಟಿ ನೀಡಿ ಮಗುವಿನ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಕಂಪ್ಲಿ ಪುರಸಭೆಗೆ ಕುಟುಂಬದ ಸದಸ್ಯರು ಹಾಗೂ ಸಮುದಾಯದ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಕಂಪ್ಲಿಯ ಎಲ್ಲ ಸಾರ್ವಜನಿಕರು ಸಿದ್ದಿ ಟಿವಿ ಮುಖಾಂತರ ನಾವು ಏನು ಹೇಳಕ್ಕೆ ಬಯಸ್ತಾ ಇದ್ದೀವಿ ಅಂದರೆ, ಇಲ್ಲಿ ಕಂಪ್ಲಿ ಪುರಸಭೆಯ ಆಡಳಿತ ಮಂಡಳಿ ಮತ್ತು ಮುಖ್ಯಾಧಿಕಾರಿಗಳು ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿ ನಮ್ಮ ಕಂಪ್ಲಿಯಲ್ಲಿ ನಾಯಿಗಳ ಹಾವಳಿಯನ್ನು ತಪ್ಪಿಸದೆ, ಜವಾಬ್ದಾರಿ ತಾಂಬದೆ, ಬೇಜವಾಬ್ದಾರಿತನ ತೋರಿಸಿ ಇವತ್ತು ನಮ್ಮ ಹರಿಜನ ಕೇರಿ ಮತ್ತು ಚಲವಾದಿ ಕೇರಿಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿ ಮೊನ್ನೆ ಈಗ ರವಿವಾರ ದಿನ ಅಂದರೆ 11ನೇ ತಾರೀಕು ನಮ್ಮ ಒಂದು ಹೆಣ್ಣು ಮಗುವನ್ನು ಇಚ್ಛೆ ಬಂದಂತೆ ಆ ನಾಯಿ ಕಡಿದು ಆ ಮಗುವನ್ನು ಭಾಳ ಸೀರಿಯಸ್ ಆಗಿ ಆಗೋವರೆಗೂ ಮಾಡಿರ್ತವೆ ಬೀದಿ ನಾಯಿಗಳು. ಈ ಬೀದಿ ನಾಯಿಗಳನ್ನು ಹಿಡಿಬೇಕು, ಸ್ಥಳಾಂತರ ಮಾಡಬೇಕು ಮತ್ತು ಈ ಬೀದಿ ನಾಯಿಗಳ ಎಲ್ಲೇ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಎಲ್ಲಿಯಾದರೂ ಇದ್ದರೆ ಅವನು ಸ್ಥಳಾಂತರ ಮಾಡಬೇಕು. ಇಲ್ಲಪ್ಪ ಅಂದರೆ ಅದನ್ನು ಸಂತಾನಹರಣ ಮಾಡಬೇಕಂತಂದೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಒಂದು ನಿರ್ದೇಶನ ಇದ್ದರೂ ಕೂಡ ಈ ಕಂಪ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯವರು ಒಂದು ಬೋರ್ಡ್ ಹಾಕಿ ಸುಮ್ಮನೆ ಕುಂತ್ಕೊಂಡಿದ್ದಾರೆ. ಇವತ್ತು ಈ 2ನೇ ಸಬ್ಜೆಕ್ಟ್ ತಗೊಂಡಾಗ ನಗರ ಸ್ಥಳೀಯ ಸಂಸ್ಥೆಗಳಿಂದ ಬೀದಿ ನಾಯಿಗಳನ್ನು ಸ್ಥಳಾಂತರಿಸಲು ಸಹಕರಿಸುವುದು ಮತ್ತು ಆ ಕೆಲಸ ಮಾಡಿ ತೋರಿಸುವುದು ಅಂತಂದೇಳಿ ಸುಪ್ರೀಂ ಕೋರ್ಟ್ನಲ್ಲಿ 5/5/2025 ಸ್ಪಷ್ಟವಾದ ನಿರ್ದೇಶನ ನೀಡಿರುತ್ತದೆ. ಆದರೆ ಎಷ್ಟೇ ಬಾರಿ ನಮ್ಮ ನಾಯಕರುಗಳು ಬಂದು ನಾವು ಇಲ್ಲಿ ಹೇಳಿದ್ದೀವಿ, ಮೌಖಿಕವಾಗಿ ಹೇಳಿದ್ದೀವಿ, ನಾಯಿಗಳು ಹಾವಳಿ ಭಾಳ ಆಗಿದೆ, ಮಕ್ಕಳನ್ನು ಭಾಳ ಕಡಿದು ನಮ್ಮನ್ನ ಜಾಸ್ತಿ ಇದನ್ನು ಮಾಡ್ತಾ ಇದೆ, ದೊಡ್ಡವರನ್ನು ಕಡಿತಾ ಇದೆ ಅಂತಂದೇಳಿ ಹೇಳಿದ್ರು ಕೂಡ ಯಾವುದೇ ಕ್ರಮ ತಗೊಳ್ಳೋದೇ ಇವತ್ತು ಈ ಘಟನೆ ಆಗಕ್ಕೆ ನೇರವಾಗಿ ಕಾರಣಕರ್ತರು ಈ ಆಡಳಿತ ಮಂಡಳಿಯ AC ಸಾಹೇಬರು ಮತ್ತು ಮುಖ್ಯ ಅಧಿಕಾರಿಗಳು. ಇವರು ಇವತ್ತು ಕಂಪ್ನಿಯಲ್ಲಿ ನಾಯಿಗಳನ್ನು ಸ್ಥಳಾಂತರಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ಮಗು ಹೆಸರೇನಪ್ಪ, ಅಕ್ಷತಾ ಚೆನ್ನಪ್ಪ ಇವರ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮಗೆ ಪರಿಹಾರ ಕೊಡುವುದರ ಮುಖಾಂತರ ಆ ಮಗುವಿಗೆ ಚಿಕಿತ್ಸೆ ಕೊಡಿಸಲು ಮತ್ತು ಆಸ್ಪತ್ರೆ ಖರ್ಚುಗಳನ್ನು ಭರಿಸಲು ಭಾಳ ನಮಗೆ ತೊಂದರೆ ಇರೋದರಿಂದ ನಮಗೆ ಇವಾಗ ಅತಿ ಶೀಘ್ರದಲ್ಲೇ ಪರಿಹಾರ ಕೊಡಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆ ಅಂದರೆ ಅದಕ್ಕೆ ಗೇಟೇ ಇಲ್ಲ. ಇದಕ್ಕೆ ಪರಿಹಾರಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು. ಪ್ರಾಣಹಾನಿ ಆದರೆ ಎಷ್ಟು, ಇಂಜೂರಿ ಆದರೆ ಎಷ್ಟು ಅಂತಂದೇಳಿ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಗುವಿಗೆ ಇವತ್ತು ಪರಿಹಾರ ಕೊಡಬೇಕು. AC ಸಾಹೇಬರು ಮತ್ತು ಮುಖ್ಯಾಧಿಕಾರಿಗಳು ಬಂದು ನಮ್ಮ ಮಗುವಿನ ಆರೋಗ್ಯವನ್ನು ವಿಚಾರಿಸಬೇಕು, ಅವರು ಭೇಟಿ ಕೊಡಬೇಕು. ಅಲ್ಲಿರೋ ಪರಿಸ್ಥಿತಿಯನ್ನು ನೋಡಿ, ನಾವು ಬದುಕ್ತಿರೋ ವ್ಯವಸ್ಥೆಯನ್ನು ನೋಡಿ ಸರಿಯಾದ ಪರಿಹಾರ ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಸಂಘಟನೆಗಳಿಂದ ನಮ್ಮ ಸ್ನೇಹಿತರನ್ನು ಕರ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದನ್ನು DC ವರೆಗೆ ತಗೊಂಡೋಗ್ತೀವಿ ಅಂತೇಳಿ ಈ ಸಿದ್ದಿ TV ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಮೊಮ್ಮಗಳು ಅಕ್ಷತಾ ಮನೆ ಮುಂದೆ ಆಡಿಕೊಂತ ಕುಂತಿದ್ಲು. ಬೀದಿ ನಾಯಿಗಳು 5-6 ಬಂದು ನನ್ನ ಮೊಮ್ಮಗಳಿಗೆ ಇಚ್ಛೆ ನೀಡಿ ಮನಸ್ಸಿಗೆ ಬಂದಂತೆ ಕಳೆದು ಮಕ್ಕ ಕಿವಿ ತುಟಿಗೆಲ್ಲ ಹರಿದು ಇದು ಮಾಡ್ಯಾವ. ಓಡಿಸಿ ಎಲ್ಲ ಇದು ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋದ್ವಿ, ಗೌರ್ಮೆಂಟ್ ಆಸ್ಪತ್ರೆಗೆ. ಅವರು ಇಂಜೆಕ್ಷನ್ ಇದು ಮಾಡಿ ಕೊಟ್ಟು ಇಲ್ಲಿ ಇಡೋದಾಗದಲ್ಪ, ಸೀರಿಯಸ್ ಐತೆ ಅಂತಂದು ಹೇಳಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಇಚ್ಛೆ ನೀಡಿ ಭಾಳ ಖರ್ಚು ಇದು ಮಾಡಿದೆ. ದಯಮಾಡಿ ಇದನ್ನು ಸೂಕ್ತವಾಗಿ ಕ್ರಮ ತಗೋಬೇಕು. ನಾವು ಬಡವರು, ನಮಗೆ ಎಷ್ಟು ಇದಾಗ್ತದೆ ಆಸ್ಪತ್ರೆ ಖರ್ಚಂದು ಒದಗಿಸಿ ಕೊಡ್ಬೇಕಂತಂದೇಳಿ ಪರಿಹಾರ ಕೊಡ್ಬೇಕಂತಂದೇಳಿ ತಮ್ಮಲ್ಲಿ ವಿನಯ ಮಾಡಿ